ವರದರಾಜಂ ಶರಣಂ ಪ್ರಪತ್ತಿ. ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಈ 4 ಸ್ಯಾರಿಗೂ ಬ್ಲೌಸಸ್ ಯಾವ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಯಾವ ಬ್ಲೌಸ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೂಡ ಲೈಕ್ ಕೊಡಿ. ಈ ಸ್ಯಾರಿ ಕುಚ್ಚು ಮತ್ತು ಸ್ಯಾರಿ ಬ್ಲೌಸ್ಗೆ ಡಿಸೈನ್ ಮಾಡಿರೋ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಕೂಡ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಇದು ಫಸ್ಟ್ ಸ್ಯಾರಿ. ಇದು ಫುಲ್ ಪೈತಾನಿ ಸ್ಯಾರಿ ಥರ ಇದೆ. ಪೈತಾನಿ ಬಾರ್ಡರ್ ಆ್ಯಂಡ್ ಇದರದ್ದು ಪಲ್ಲು ಬಂದು ತುಂಬ ಹೆವಿ ಜರಿ ವರ್ಕಲ್ಲಿ ಕೊಟ್ಟಿದ್ದಾರೆ, ಕಾಂಟ್ರಾಸ್ಟ್ ಕಲರ್ಸಲ್ಲಿ. ಈಗ ಆನ್ಲೈನಲ್ಲಿ ಕೂಡ ತುಂಬ ಟ್ರೆಂಡಿಂಗ್ ಆಗಿರೋಂಥ ಸ್ಯಾರಿ ಇದು. ಇದಕ್ಕೆ ಈ ಥರ ಒಂದು ಸಿಂಪಲ್ ಬ್ರೂಚ್ ವರ್ಕ್ ಮಾಡ್ಕೊಂಡಿದ್ದೀನಿ. ತುಂಬ ಗ್ರ್ಯಾಂಡಾಗೂ ಇಲ್ದಿರ, ತುಂಬ ಸಿಂಪಲ್ಲಾಗೂ ಇಲ್ದಿರ, ಡೀಸೆಂಟಾಗಿರುತ್ತೆ ಈ ಲುಕ್. ಸೊ ಬ್ಯಾಕ್ ಸೈಡ್ ಬಂದು ಒಂದು ಪ್ಯಾಟರ್ನ್ ನೆಕ್ ಕೊಟ್ಟಿದ್ದೀನಿ. ಸೊ ಬ್ಯಾಕ್ ಸೈಡ್ ಬಂದು ಹೈ ನೆಕ್ ಮತ್ತು ಬೋಟ್ ನೆಕ್ಕಲ್ಲಿ ಕೊಟ್ಟಿದ್ದೀನಿ. ಫ್ರಂಟ್ ಡೀಪ್ ನೆಕ್ ಮಾಡಿ ಫುಲ್ ಪೈಪಿಂಗ್ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಇದು ಪ್ರಿನ್ಸಸ್ ಕಟ್ ಬ್ಲೌಸ್. ಸೊ ಸೆಕೆಂಡ್ ಒಂದು ಈ ಥರ ಈ ಕಟ್ ಪ್ರಿಂಟ್ ಇರೋವಂಥದ್ದು. ಇದು ಪಟೋಲಾ ಸ್ಯಾರೀಸ್. ಈ ಕಲರ್ ಕಾಂಬಿನೇಷನ್ ಇಷ್ಟ ಆಗಿ ಇದು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ ಸ್ಯಾರಿ ಇದು ನಾನು. ಸೊ ಸ್ಯಾರಿ ಫುಲ್ ಪರ್ಪಲ್ ಇದೆ, ಬಾರ್ಡರ್ ಪಿಂಕ್ ಆ್ಯಂಡ್ ಸ್ಯಾರಿ ಬ್ಲೌಸೂ ಪಿಂಕ್ ಕಾಂಟ್ರಾಸ್ಟಲ್ಲೇ ಕೊಟ್ಟಿದ್ದಾರೆ. ಸೊ ಇದು ನೆಕ್ ಡಿಸೈನ್ ಬ್ಯಾಕಲ್ಲಿ ಬೋಟ್ ನೆಕ್ಕು ಮತ್ತು ಫ್ರಂಟ್ ಡೀಪ್ ನೆಕ್ ಕೊಟ್ಟಿದೆ. ಇದೂ ಪ್ರಿನ್ಸಸ್ ಕಟ್ ಬ್ಲೌಸೇ. ಸ್ಯಾರಿ ಬ್ಲೌಸ್ ಎಲ್ಲನೂ ಎಲ್ಬೋ ಸ್ಲೀವ್ಸ್ ಕೊಟ್ಕೊಂಡಿದ್ದೀನಿ ಸಲ ನಾನು. ಅದಕ್ಕೆ ಪೋಟ್ಲಿ ಬಟನ್ ಸ್ಯಾರಿ ಫ್ಯಾಬ್ರಿಕಲ್ಲೇ ಮಾಡಿರೋವಂಥದ್ದು. ಪೋಟ್ಲಿ ಬಟನ್ಸ್ ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕೂ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸ್ಯಾರಿ ಬ್ಲೌಸಲ್ಲಿ ಉಳಿದಿರೋಂಥ ಬಾರ್ಡರ್ನ ಈ ಟ್ರಯಾಂಗಲ್ ಶೇಪಲ್ಲಿ ಪ್ಯಾಚ್ ವರ್ಕ್ ಥರ ಕೊಟ್ಟಿದ್ದೀನಿ. ಮೇಲ್ಗಡೆ ಮತ್ತು ಕೆಳಗಡೆ ಸ್ಯಾರಿದು ಸೇಮ್ ಫ್ಯಾಬ್ರಿಕಲ್ಲಿ ಪೋಟ್ಲಿ ಬಟನ್ಸ್ ಸ್ಟಿಚ್ ಮಾಡಿದ್ದೀನಿ. ಇದು ಇನ್ನೊಂದು ಸ್ಯಾರಿ. ಈ ಬನಾರಸಿ ಟಿಶ್ಯೂ ಆ ಥರ ಎಲ್ಲ ಇಡ್ತೀವಲ್ಲ, ಇವಾಗ ಟ್ರೆಂಡಲ್ಲಿರೋಂಥ ಸ್ಯಾರಿ ಇದು. ಇದಕ್ಕೆ ಕಾಂಟ್ರಾಸ್ಟ್ ಪಿಂಕಲ್ಲಿ ಬಾರ್ಡರ್ ಪಲ್ಲು ಆ್ಯಂಡ್ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಈ ಸ್ಯಾರಿಗೆ ಏನು ಮಾಡಿದ್ದೀನಿ, ಸೇಮ್ ಸ್ಯಾರಿ ಫ್ಯಾಬ್ರಿಕಲ್ಲೇ ಡಿಸೈನ್ ಮಾಡಿದ್ದೀನಿ. ಇದಕ್ಕೂ ಸೇಮ್ ಅದೇ ಥರನೇ ಬೋಟ್ ನೆಕ್ ಕೊಟ್ಟಿದ್ದೀನಿ, ಫ್ರಂಟಲ್ಲಿ ಡೀಪ್ ನೆಕ್ ಕೊಟ್ಟಿದ್ದೀನಿ. ಸ್ಯಾರಿ ಸ್ಲೀವ್ಸ್ಗೇನು ಹೆವಿ ವರ್ಕ್ ಮಾಡಿಲ್ಲ, ಸ್ಯಾರಿ ಫ್ಯಾಬ್ರಿಕಲ್ಲೇ ಪೈಪಿಂಗ್ ಮಾತ್ರ ಕೊಟ್ಟಿದ್ದೀನಿ ಕಾಂಟ್ರಾಸ್ಟಾಗಿ. ಇದು ಬ್ಯಾಕ್ ಸ್ಕ್ವಯರ್ ನೆಕ್ ಕೊಟ್ಟು ಸೆಂಟರಲ್ಲಿ ಫ್ಯಾಬ್ರಿಕ್ ಜಾಯಿಂಟ್ ಮಾಡಿ ಪೋಟ್ಲಿ ಬಟನ್ಸ್ನೇ ಅಟ್ಯಾಚ್ ಮಾಡಿದ್ದೀನಿ. ಫುಲ್ಲೂ ಬ್ಲೌಸ್ ಪೀಸಲ್ಲೇ ಪೈಪಿಂಗ್ ಮಾಡಿದ್ದೀನಿ. ಸ್ಯಾರಿ ಪೀಸಲ್ಲೇ ನಾವು ಕೊಡುವಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಬೇರೆ ಫ್ಯಾಬ್ರಿಕ್ ತೊಗೊಂಡು ಹೊಲಿಯೋವಾಗ ಅದು ಸ್ವಲ್ಪ ಕಾಂಟ್ರಾಸ್ಟ್ನೆಸ್ ಗೊತ್ತಾಗತ್ತೆ. ಇದು ಇನ್ನೊಂದು ಸ್ಯಾರಿ. ಈ ಸ್ಯಾರಿ ಫುಲ್ಲೂ ಫ್ಲವರ್ ಮೋಟಿವ್ಸ್ ಇರೋ ಥರ ಇದೆ. ಆ್ಯಂಡ್ ಇದು ಒಂದು ಲಿನನ್ ಕಾಟನ್ ಸ್ಯಾರಿ. ಮೇಲ್ಗಡೆ ಸ್ಮಾಲ್ ಬಾರ್ಡರೂ ಕೆಳಗಡೆಗೆ ದೊಡ್ಡ ಬಾರ್ಡರ್ ಇದೆ. ಸೊ ಇದ್ರ ಪಲ್ಲು ಕಾಂಟ್ರಾಸ್ಟಾಗಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ, ಫುಲ್ ಪ್ರಿಂಟೆಡಲ್ಲಿ. ಟ್ಯಾಸಲ್ಸ್ ಇದರಲ್ಲೇ ಸಿಂಪಲಾಗಿ ಡೀಸೆಂಟಾಗಿತ್ತು, ಅದಕ್ಕೆ ನಾನು ಅದನ್ನು ಕಟ್ ಮಾಡಿಲ್ಲ. ಮಾಮೂಲಾಗಿ ಬರೋ ಸ್ಯಾರಿನಲ್ಲಿರೋವಂಥದ್ದನ್ನೆಲ್ಲ ಕಟ್ ಮಾಡಾಕ್ತೀನಿ ನಾನು, ನೀಟಾಗಿರಲ್ಲ ಫಿನಿಶಿಂಗ್ ಅಂತ. ಸೊ ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಈ ಥರ ಫುಲ್ಲು ಜಾಮೆಟ್ರಿಕ್ ಪ್ಯಾಟರ್ನ್ಸಲ್ಲಿ ಬ್ಲೌಸ್ ಇತ್ತು. ಸೊ ಸ್ಲೀವ್ ಫುಲ್ ಪ್ಲೇನ್ ಇಟ್ಕೊಂಡಿದ್ದೀನಿ. ಇದಕ್ಕೂ ಫ್ರಂಟ್ ಡೀಪ್ ನೆಕ್ ಪ್ರಿನ್ಸಸ್ ಕಟ್ ಕೊಟ್ಟಿದ್ದೀನಿ. ಬ್ಯಾಕ್ ಸೈಡ್ ವಿ ನೆಕ್ ಕೊಟ್ಟಿದ್ದೀನಿ, ರೌಂಡ್ ಕೊಟ್ಟಿಲ್ಲ, ಎಲ್ಲದಕ್ಕೂ ರೌಂಡ್ ಕೊಟ್ಟಿದ್ದೆ. ಇದು ಸ್ವಲ್ಪ ಜಾಮೆಟ್ರಿಕ್ ಪ್ಯಾಟರ್ನ್ಸ್ ಎಲ್ಲ ಇದೆ ಅಲ್ಲ, ಅದಕ್ಕೆ ಸ್ವಲ್ಪ ಕಂಟೆಂಪ್ರೈಸರ್ ಲುಕ್ ಕೊಡೋಣ ಅಂತ ವಿ ಕೊಟ್ಟಿದ್ದೀನಿ. ಬ್ಯಾಕ್ ನೆಕ್ಕಲ್ಲೂ ವಿ ಪ್ಯಾಟರ್ನ್ ಕೊಟ್ಟು ಸೇಮ್ ಸ್ಯಾರಿ ಫ್ಯಾಬ್ರಿಕ್ನ ಮಾತ್ರ ಅಟ್ಯಾಚ್ ಮಾಡಿದ್ದೀನಿ. ಇದರಲ್ಲಿ ಪೋಟ್ಲಿ ಬಟನ್ಸ್ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ. ಬ್ಲೌಸ್ ಫ್ಯಾಬ್ರಿಕಲ್ಲೇ ಪೈಪಿಂಗ್ ಕೊಟ್ಟಿದ್ದೀನಿ ಫಿನಿಶಿಂಗೋಸ್ಕರ.
ನಿಮ್ಗೆ ಅಲ್ಲಿ ಸೆಂಟರಲ್ಲಿ ಫಿಲ್ಲಿಂಗ್ಸ್ ಬೇಕು ಅಂದರೆ ಪೋಟ್ಲಿ ಬಟನ್ ಕೂಡ ಕೊಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.